ಸಣ್ಣ ಕೀರ್ತನೆ. श्री श्री राधा माधव की जय, अष्टसखी वृंद की जय, पंचतत्व भगवान की जय, राजा को जगन्नाथ बलदेव सुभद्रा माई की जय, जगत गुरु शील प्रभुपाद की जय, पतित पावन गुरु महाराज की जय. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಕ್ಲಾಸ್ ಚರ್ಚ್ ಮಾಡಲಿಕ್ಕೆ ಮೊದಲೊಂದು ಸಣ್ಣ ಕೀರ್ತನೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ. जय राधा माधव कुंज बिहारी, जय राधा माधव कुंज बिहारी, जय गोपी जन वल्लभ गिरिवरधारी, जय गोपी जन वल्लभ गिरिवरधारी, यशोदनंदन ब्रज जनरंजन, यशोदनंदन ब्रज जनरंजन, यमुना तीरा वनचारी, यमुना तीरा वनचारी, जय राधा माधव कुंज बिहारी, जय राधा माधव कुंज बिहारी, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, जय राधा माधव राधे, जय राधा माधव माधव राधे, जय राधा गोपीनाथ राधे, जय जय गंधर्विका गिरिधारी राधे राधे, जय गंधर्विका गिरिधारी राधे राधे, जय गौरानिताय जय गौरानिताय, जय लक्ष्मी नरसिंह जय अनंत देश, लक्ष्मी नरसिंह जय अनंत देव, जय जय प्रभुपाद जय जय प्रभुपाद, जय जय गुरुदेव जय जय गुरुदेव, नित्य गौर हरि बोल नित्य गौर हरि बोल नित्य गौर हरि बोल नित्य गौर हरि बोल. श्रील प्रभुपाद की जय, पतित पावन गुरु महाराज की जय, अनंत कोटि वैष्णव वृंद की जय, श्रील हरिदास ठाकुर की जय. हरि हरि बोल. हरे कृष्ण. ಸೊ ಎಲ್ಲರಿಗೂ ಸ್ವಾಗತ. ಇವತ್ತು ನನಗೆ ಕೊಟ್ಟಿರುವಂತಹ ಶ್ಲೋಕ ಅಧ್ಯಾಯ 1 ಸ್ಕಂದ 1 ಅಧ್ಯಾಯ 12 ಶ್ಲೋಕ 22. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರತೆ, ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ, ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಶ್ಲೋಕ 22. ಮೃಗೇಂದ್ರ ಇವ ವಿಕ್ರಾಂತೋ ನಿಷೇವ್ಯೋ ಇಮವಾನಿವಃ,
तितिक्षुवा सुधा वासौ सहिष्णुः पितराविवा मुगेन्द्र इव विक्रांतो निवेश्यः हिमवान् इव तितिक्षु वसुधा इव असौ सहिष्णुः पितरौ इव मृगेन्द्र इव विक्रान्तः निषेव्यः हिमवान् इव तितिक्षुः वसुधा इव असौ सहिष्णुः पितरौ इव ಅನುವಾದ ಪದದಿಂದ ಪದ. ಮೃಗೇಂದ್ರ ಸಿಂಹದ ಇವ ಹಾಗೆ, ವಿಕ್ರಾಂತ ಶಕ್ತಿಶಾಲಿಯು, ನಿಷೇವ್ಯ ಆಶ್ರಯಕ್ಕೆ ಯೋಗ್ಯನು, ಹಿಮವಾನ್ ಹಿಮಾಲಯ ಪರ್ವತಗಳ ಇವ ಹಾಗೆ, ತಿತಿಕ್ಷು ಸಹನಾಶೀಲನು, ವಸುಧಾ ಇವ ಭೂಮಿಯಂತೆ, ಅಸೌ ಶಿಶುವು, ಸಹಿಷ್ಣು ತಾಳ್ಮೆಯುಳ್ಳವನು, ಪಿತರೌ ತಂದೆ ತಾಯಿಯರ ಇವ ಹಾಗೆ. ಅನುವಾದ: ಈ ಶಿಶುವು ಸಿಂಹದಂತೆ ಬಲಶಾಲಿಯು, ಹಿಮವಂತನಂತೆ ಆಶ್ರಯ ಯೋಗ್ಯನು, ಭೂಮಿಯಂತೆ ಕ್ಷಮಾಶೀಲನು ಮತ್ತು ಮಾತಾಪಿತೃಗಳಂತೆ ಸೈರಣೆಯುಳ್ಳವನು ಆಗುತ್ತಾನೆ. ಭಾವಾರ್ಥ. ಅನುವಾದ ಮತ್ತೆ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದಕ್ಕೆ ಜೈ. ವ್ಯಕ್ತಿಯು ವೈರಿಯನ್ನು ಅಟ್ಟಿಸಿಕೊಂಡು ಹೋಗುವಷ್ಟು ಬಲಶಾಲಿನಾದಾಗ ಅವನನ್ನು ಸಿಂಹಕ್ಕೆ ಹೋಲಿಸಲಾಗುವುದು. ಮನೆಯಲ್ಲಿ ಕುರಿಯಾಗಿದ್ದು ಬೇಟೆಯಲ್ಲಿ ಸಿಂಹವಾಗಿ ಇರಬೇಕು. ಸಿಂಹವು ಪ್ರಾಣಿಯನ್ನು ಬೆನ್ನಟ್ಟಿ ಹೋಗುವುದರಲ್ಲಿ ಎಂದಿಗೂ ವಿಫಲವಾಗುವುದಿಲ್ಲ. ಇದೇ ರೀತಿ ರಾಜ್ಯಾಧಿಪತಿಯು ಶತ್ರುವನ್ನು ಬೆನ್ನಟ್ಟುವುದರಲ್ಲಿ ಎಂದೂ ವಿಫಲವಾಗಕೂಡದು. ಹಿಮಾಲಯ ಪರ್ವತವು ಸಕಲ ಸಂಪತ್ತುಗಳಿಗೂ ಆಗರವೆಂದು ಪ್ರಸಿದ್ಧವಾಗಿದೆ. ಅಲ್ಲಿ ವಾಸ ಮಾಡಲು ಅಸಂಖ್ಯ ಗುಹೆಗಳಿವೆ. ತಿನ್ನಲು ಉತ್ತಮ ಹಣ್ಣುಗಳುಳ್ಳ ಲೆಕ್ಕವಿಲ್ಲದಷ್ಟು ಮರಗಳಿವೆ. ಕುಡಿಯಲು ನೀರಿನ ಚಿನ್ನದ ಚಿಲುಮೆಗಳಿವೆ ಮತ್ತು ರೋಗಗಳನ್ನು ನಿವಾರಿಸುವ ಹೇರಳವಾದ ಔಷಧಿಗಳು ಹಾಗೂ ಖನಿಜಗಳಿವೆ. ಭೌತಿಕವಾಗಿ ಸಮೃದ್ಧವಾಗಿರನಾಗಿರದ ಯಾವ ಮನುಷ್ಯನಾಗಲಿ ಈ ಪರ್ವತೋತ್ತಮವನ್ನು ಆಶ್ರಯಿಸಬಹುದು. ಅಲ್ಲಿ ಅವನಿಗೆ ಅಗತ್ಯವಾದ ಪ್ರತಿಯೊಂದು ದೊರೆಯುವುದು. ಐಹಿಕಾಸಕ್ತನೂ ಪಾರಮಾರ್ಥಿಕ ಕರತನೂ ಇಬ್ಬರೂ ಹಿಮಾಲಯದ ಸದಾಶ್ರಯ ಲಾಭವನ್ನು ಪಡೆಯಬಹುದು. ಭೂಪ್ರದೇಶದಲ್ಲಿ ಜನರಿಂದ ನಾನಾ ಉಪದ್ರವಗಳು ಉಂಟಾಗುತ್ತವೆ. ಆಧುನಿಕ ಯುಗದಲ್ಲಿ ಜನರು ಭೂತಲದಲ್ಲಿ ಅಣ್ವಸ್ತ್ರಗಳನ್ನು ಸ್ಫೋಟಿಸುತ್ತಿದ್ದಾರೆ. ಆದರೂ ತಾಯಿಯು ಮಗುವನ್ನು ಕ್ಷಮಿಸುವಂತೆ ಭೂಮಿಯು ತನ್ನ ನಿವಾಸಿಗಳನ್ನು ತಡೆದುಕೊಂಡಿದೆ. ತಂದೆ ತಾಯಿಯರು ಮಕ್ಕಳ ಎಲ್ಲ ಬಗೆಯ ಕಿಡಿಗೇಡತನಗಳನ್ನು ಯಾವಾಗಲೂ ಸಹಿಸಿಕೊಳ್ಳುತ್ತಾರೆ. ಆದರ್ಶ ರಾಜನಾದವನು ಈ ಎಲ್ಲಾ ಸದ್ಗುಣಗಳನ್ನು ಪಡೆದಿರಬೇಕು. ಶಿಶು ಪರೀಕ್ಷಿತನು ಈ ಎಲ್ಲಾ ಗುಣಗಳನ್ನು ಸಂಪೂರ್ಣವಾಗಿ ಹೊಂದಿರುವನೆಂದು ಭವಿಷ್ಯ ನುಡಿಯಲಾಯಿತು. ಓಂ ತತ್ಸತ್. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂಕಿತಂ. ವಂದೇಹಂ ಶ್ರೀ ಗುರು ಶ್ರೀಯುತಪದ ಕಮಲಂ ಶ್ರೀ ಗುರು ವೈಷ್ಣವಾಂಶ ಶ್ರೀ ಗುರು ಶ್ರೀರೂಪಂ ಸಾಗ್ರಚಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸ್ತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಗಸ್ಯ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮೀತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮೀತಿ ನಾಮಿನೇ. ನಮೋ ಆಚಾರ್ಯ ಪಾದಾಯ ನಿತ್ಯಾಯ ಕೃಪಪದಾಯಿನೇ ಗೌರಕಥಾಧಾಮದಾಯ ನಗರ ಗ್ರಾಮಧಾರಿಣಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.
ಹರೇ ಕೃಷ್ಣ. ಸೊ ಇವತ್ತು ನಾವು ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 12 ಶ್ಲೋಕ 22 ಇದರ ಮೊದಲಿನ ಶ್ಲೋಕಗಳನ್ನು ನಾವು ನಿತ್ಯಂ ಭಾಗವತ ಸೇವೆಯ ಕಾರ್ಯಕ್ರಮ ಆದಂತಹ ಈ ಝೂಮ್ ಸೆಷನ್ ನಲ್ಲಿ ಚರ್ಚೆ ಮಾಡ್ತಾ ಬಂದಿದ್ದೀವಿ. ಸೊ ಇಲ್ಲಿ ನಮ್ಗೆ ಯುಧಿಷ್ಠಿರ ಮಹಾರಾಜರು ತನ್ನ ಮೊಮ್ಮಗ ಅಂದ್ರೆ ಅರ್ಜುನನ ಮಗ ಅಭಿಮನ್ಯುವನ ಮಗ ಪರೀಕ್ಷಿತ ಮಹಾರಾಜನ ಗುಣಗಳ ಬಗ್ಗೆ ಬ್ರಾಹ್ಮಣರ ಹತ್ರ ಕೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಯಾವ್ದಾದ್ರು ಈಗಿನ ಕಾಲದಲ್ಲಿ ಕೂಡ ತುಂಬಾ ಫಾಲೋ ಮಾಡ್ತಾರೆ. ಒಂದು ಮನೆಯಲ್ಲಿ ಮಗು ಹುಟ್ಟಿದ್ರೆ ಅವ್ರಿಗೆ ಈ ಜಾತಕವನ್ನು ಬರೆಸುವುದು, ಅವರ ಮುಂದಿನ ಭವಿಷ್ಯತ್ತು ಹೇಗಿರುತ್ತೆ, ಎಷ್ಟು ಕಾಲ ಜೀವಿತಾವಧಿ ಇದೆ, ಮತ್ತೆ ಅವನ ಗುಣಗಳು ಯಾವ ರೀತಿ ಇರುತ್ತೆ, ಯಾವ ಸಮಯಕ್ಕೆ ಏನಾಗುತ್ತೆ, ಯಾವ ಸಮಯಕ್ಕೆ ಎಸ್ಪೆಷಲಿ ಮದುವೆ ಆಗುತ್ತೆ, ಯಾವ ಸಮಯಕ್ಕೆ ಉದ್ಯೋಗ ಸಿಗುತ್ತೆ, ಯಾವ ರೀತಿ ಅವನ ಗುಣಗಳಿರುತ್ತವೆ ಅನ್ನೋದನ್ನ ಈಗಿನ ಕಾಲದಲ್ಲೂ ಕೂಡ ಈ ಭವಿಷ್ಯ ಅಂದ್ರೆ ಜಾತಕವನ್ನು ಬರೆಸೋದು ಮಾಡ್ತಾರೆ ಅಲ್ವಾ. ಅದೇ ರೀತಿ ಇಲ್ಲಿ ನಾವು ಕುರುಕ್ಷೇತ್ರ ಯುದ್ಧ ಎಲ್ಲ ಆದ್ಮೇಲೆ ಈ ಯಾರು ಅಶ್ವತ್ಥಾಮ ಎಲ್ಲ ಅವರ ಕುಲ ಶಿಶುಗಳನ್ನ ಕೊಂದು ಬಿಡ್ತಾನೆ. ಕೊನೆಯಲ್ಲಿ ನಮ್ಗೆಲ್ಲರೂ ಆಲ್ರೆಡಿ ನೀವು ಕೇಳಿದಿರ, ಕೃಷ್ಣ ಬಂದ್ಬಿಟ್ಟು ಈ ಪರೀಕ್ಷಿತನನ್ನ ಸೇವ್ ಮಾಡ್ತಾರೆ, ಅಂದ್ರೆ ಅವ್ರನ್ನ ಕಾಪಾಡ್ತಾರೆ. ಸೊ ಅದರಿಂದ ಇಲ್ಲಿ ಯುಧಿಷ್ಠಿರ ಮಹಾರಾಜಿಗೆ ಒಂದು ಕುತೂಹಲ, ಹೇಗೆ ಅಂದ್ರೆ ಅವರ ವಂಶಾಂಕುರ ಅಂದ್ರೆ ಅವರ ವಂಶವನ್ನು ನಡೆಸುವಂತಹ ಮಗು ಈ ಪರೀಕ್ಷಿತ ಮಹಾರಾಜನಾಗಿರ್ತಾನೆ. ಅವರ ಗುಣಗಳನ್ನು ತಿಳ್ಕೊಳ್ಳೋದಕ್ಕೆ ಒಂದು ಕುತೂಹಲ ಆಗಿರುತ್ತೆ. ಹೇಗಿರ್ತಾನೆ, ಯಾವ ರೀತಿ ರಾಜ್ಯವನ್ನು ಆಳ್ತಾನೆ, ಅವನ ಗುಣಗಳು ಹೇಗಿರ್ತವೆ, ಅವನ ಕಾರ್ಯಗಳು ಹೇಗಿರ್ತವೆ, ಎಲ್ಲ ಭಗವಂತನ ರೀತಿಯಲ್ಲಿ ಜನರನ್ನೆಲ್ಲ ಕಾಪಾಡ್ತಾನ, ಧರ್ಮವನ್ನು ಪಾಲಿಸ್ತಾನ ಅನ್ನೋದೊಂದು ಯೋಚನೆ ಆಗಿರುತ್ತೆ. ಆದ್ರಿಂದ ಅಲ್ಲಿ ನೆರೆದಿರುವಂತಹ ಬ್ರಾಹ್ಮಣರನ್ನ ಕೇಳ್ತಾರೆ. ಆಗಿನ ಕಾಲದ ಬ್ರಾಹ್ಮಣರು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಷ್ಟು ಶ್ರೇಷ್ಠರಾಗಿರ್ತಾರೆ ಅಂತ. ನಾವು ಒಂದು ಇದರಲ್ಲೂ ಕೂಡ ನಾವು ಭಾಗವತ ಮನೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಮುಂದಕ್ಕೆ. ಹೇಗೆಂದ್ರೆ ಪೃಥು ಮಹಾರಾಜ ಬರುವಾಗ ಅವರ ತಂದೆ ಏನು ಅವರ ಹೆಸರು ಜ್ಞಾಪಕ ಬರ್ತಲ್ಲ, ಅವರು ತುಂಬಾ ಕ್ರೂರಿಯಾಗಿರ್ತಾರೆ. ಅವರನ್ನ ಈ ಬ್ರಾಹ್ಮಣರು ಕೇವಲ ಮಂತ್ರಶಕ್ತಿಯಿಂದನೇ ಕೊಂದುಬಿಡ್ತಾರೆ. ಆ ರೀತಿಯಾದ ಅಷ್ಟು ಶಕ್ತಿ ಉಳ್ಳಂತಹ ಬ್ರಾಹ್ಮಣರು ಆಗಿನ ಕಾಲದಲ್ಲಿ ಇರ್ತಾರೆ. ಆ ರೀತಿಯಾದ ಬ್ರಾಹ್ಮಣರು ಏನ್ ಹೇಳ್ತಾರೆ ಅದು ನಡೆಯುತ್ತೆ. ಮತ್ತೆ ಭವಿಷ್ಯವನ್ನು ಕೂಡ ಅವರು ಮಗು ಹುಟ್ಟಿದ ಕಾಲ ಮತ್ತೆ ಸ್ಥಳ ಅವನ್ನ ನೋಡಿ ಅವರು ಹೇಳ್ತಾ ಇದ್ರು, ಈ ಮಗು ಇದೇ ರೀತಿ ಇರುತ್ತೆ, ಈ ಸಮಯಕ್ಕೆ ಹೀಗೆ ಮಾಡ್ತದೆ. ನಾವು ಪ್ರಭುಪಾದದ ಲೀಲಾಮೃತದಲ್ಲಿ ಕೂಡ ನೋಡಬಹುದು. ಈಗ ಪ್ರಭುಪಾದರು ಹುಟ್ಟಿದಾಗ ಅವರ ತಂದೆ ಕೇಳ್ತಾರೆ, ಒಬ್ರು ಬ್ರಾಹ್ಮಣರು ಕೇಳ್ತಾರೆ. ಅವರು ಬ್ರಾಹ್ಮಣರು ಹೇಳ್ತಾರೆ, ಇವರು ಅವರ ಇಳಿ ವಯಸ್ಸಿನಲ್ಲಿ ಪ್ರಪಂಚಾದ್ಯಂತ ಓಡಾಡ್ತಾರೆ, ಭಗವತ್ ಪ್ರಚಾರವನ್ನು ಮಾಡ್ತಾರೆ, ಕೃಷ್ಣ ಮಹಿಮೆಯನ್ನು ಪ್ರಚಾರ ಮಾಡ್ತಾರೆ, ಕೃಷ್ಣ ಆಂದೋಲನವನ್ನು ಮಾಡ್ತಾರೆ, ಮತ್ತೆ 108 ಏನು ದೇವಸ್ಥಾನಗಳನ್ನು ಕಟ್ತಾರೆ ಅಂತೇಳಿ ಅವ್ರ ಭವಿಷ್ಯವನ್ನು ನುಡಿದಿರ್ತಾರೆ. ಅದನ್ನ ನಾವು ಪ್ರಭುಪಾದರ ಲೀಲಾಮೃತದಲ್ಲಿ ನಾವು ತಿಳ್ಕೊಬಹುದು. ಅದೇ ರೀತಿ ಇಲ್ಲಿ ಯುಧಿಷ್ಠಿರ ಮಹಾರಾಜು ಬ್ರಾಹ್ಮಣರನ್ನ ಕೇಳ್ತಾ ಇದ್ದಾರೆ, ಏನು ಈ ಮಗ ಏನು ಈ ಪರೀಕ್ಷಿತ ಹೇಗಿರ್ತಾರೆ, ಅವ್ರ ಗುಣಗಳು ಹೇಗಿರ್ತಾರೆ. ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು, ಈ ಗುಣಗಳನ್ನ ತಿಳ್ಕೊಂಡು ಏನಾಗ್ಬೇಕಾದೆ ಅಂತ ಒಬ್ಬೊಬ್ರು ಡೌಟ್ ಬರುತ್ತೆ. ಏನಪ್ಪಾ ಇದು ಏನ್ ಸ್ಟೋರಿ ತರ ಹೇಳ್ಕೊಂಡು ಹೋಗ್ಬೋದಲ್ಲ, ಪರೀಕ್ಷಿತ ಮಹಾರಾಜ ಬಂದ, ಅವಾಗ ಕೃಷ್ಣ ಹಿಂಗ ಕಾಪಾಡಿದ್ರು, ಮತ್ತೆ ಹಿಂಗ ಆಳ್ವಿಕೆ ಮಾಡಿದ್ರು, ಹಿಂಗ ಹೋಗ್ಬೇಕು. ಆದ್ರೆ ಇಲ್ಲಿ ಗುಣಗಳನ್ನ ತಿಳ್ಕೊಂಡ್ಬೇಕು. ಇದರಿಂದ ನಾವು ಏನ್ ತಿಳ್ಕೊಬೇಕಂದ್ರೆ, ಈ ಗುಣಗಳನ್ನ ನಾವು ಯಾವಾಗ ರೀತಿ ತೆಗೆದುಕೊಳ್ಳೋದು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಾವು ಈ ಶ್ಲೋಕದಲ್ಲಿ 4 ಗುಣಗಳನ್ನು ನಾವು ತಿಳ್ಕೊಳ್ತೀವಿ. ಏನು ಅಂತ ಹೇಳಿದ್ರೆ, ಮೃಗೇಂದ್ರ ಇವ ವಿಕ್ರಾಂತು ಅಂದ್ರೆ, ಮೃಗೇಂದ್ರ ಅಂದ್ರೆ ಯಾರು? ಸಿಂಹ. ಏನು ಕಾಡಿನ ರಾಜ ಅಂತ ಹೇಳ್ತಾರೆ. ಸಿಂಹನ ಕಾಡಿನ ರಾಜ ಅಂತಾರೆ. ಆ ಸಿಂಹ ಹೇಗೆ ಅಂತ ಹೇಳಿದ್ರೆ, ಶತ್ರುವನ್ನು ಹಿಡಿಯೋದ್ರಲ್ಲಿ ತುಂಬಾ ನಿಪುಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪ್ರಭುಪಾದರು ಹೇಳ್ತಾ ಇದ್ದಾರೆ, ವ್ಯಕ್ತಿಯು ವೈರಿಯನ್ನು ಅಟ್ಟಿಸಿಕೊಂಡು ಹೋಗುವಷ್ಟು ಬಲಶಾಲಿಯಾದಾಗ ಅವನನ್ನು ಸಿಂಹಕ್ಕೆ ಹೋಲಿಸಲಾಗುತ್ತದೆ. ಏಕೆ ಅಂತ ಹೇಳಿದ್ರೆ, ಸಿಂಹ ಯಾವುದೇ ಒಂದು ಪ್ರಾಣಿಯ ಒಂದು ಗುರಿಯನ್ನು ಇಟ್ಟಿತು ಅಂದ್ರೆ ಅದನ್ನ ಬಿಡಲಾರದು. ಅದು ಅಷ್ಟು ಸ್ಟ್ರಾಂಗ್, ಅಷ್ಟು ಅದನ್ನ ಹಿಡಿದೇ ಹಿಡಿಯುತ್ತೆ, ಬಿಡೋದಿಲ್ಲ ಶತ್ರುಗಳು ಅದನ್ನ. ಅದೇ ರೀತಿ ಈ ಪರೀಕ್ಷಿತ ಮಹಾರಾಜ ಮೃಗೇಂದ್ರ ರೀತಿ ಈ ಅಂದ್ರೆ ಈ ಪ್ರಪಂಚದಲ್ಲಿ ಆಗಿನ ಕಾಲದಲ್ಲಿ ಹೇಗೆ ಯುಧಿಷ್ಠಿರ ಮಹಾರಾಜರು ಈ ಇಡೀ ಪ್ರಪಂಚಕ್ಕೆ, ಇಡೀ ವಿಶ್ವಕ್ಕೆ ರಾಜನಾಗಿದ್ದನೋ, ಹಾಗೆ ಪರೀಕ್ಷಿತ ಮಹಾರಾಜನು ಇಡೀ ವಿಶ್ವಕ್ಕೆ ರಾಜನಾಗಿರ್ತಾನೆ. ಅವನು ಈ ವಿಶ್ವದಲ್ಲಿರುವಂತಹ ಎಲ್ಲ ಯಾವುದೇ ರೀತಿಯಾದ ಶತ್ರುಗಳನ್ನು ಹಿಡಿದು ಅವ್ರಿಗೆ ಶಿಕ್ಷಿಸ್ತಾನೆ ಅನ್ನೋದನ್ನ ಇಲ್ಲಿ ಭವಿಷ್ಯ ನುಡಿತಾ ಇದ್ದಾರೆ. ಏನಕ್ಕೆ ಇಲ್ಲಿ ಸಿಂಹಕ್ಕೆ ಹೋಲಿಸ್ತಾ ಇದ್ದಾರೆ ಅಂದ್ರೆ, ಸಿಂಹವು ಅದೇ ರೀತಿ ಕಾಡಿನ ರಾಜ. ಅದು ಯಾವುದೇ ಪ್ರಾಣಿಯನ್ನು ಒಂದು ಸಲಿ ಗುರಿ ಇಟ್ರೆ ಅದನ್ನ ಹಿಡಿದಿರ ಬಿಡೋದಿಲ್ಲ. ಅದೇ ರೀತಿ ಈ ಪರೀಕ್ಷಿತ ಮಹಾರಾಜ ಶತ್ರುವನ್ನು ಹಿಡಿದು ಅವರನ್ನು ಶಿಕ್ಷಿಸದೆ ಬಿಡೋದಿಲ್ಲ, ಆ ರೀತಿ ಇರ್ತಾರೆ ಅಂತ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ, ನಿಷೇವ್ಯೋ ಹಿಮವಾನಿವ. ನಿಷೇವ್ಯೋ ಹಿಮವಾನಿವ ಅಂದ್ರೆ ಹಿಮಾಲಯದ ರೀತಿ ಆಶ್ರಯವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಏಕೆ ಹಿಮಾಲಯಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಶಾಸ್ತ್ರಗಳಲ್ಲಿ ನಾವು ತಿಳ್ಕೋಬಹುದು, ಹಿಮಾಲಯ ಈ ಭೌತಿಕ ಜೀವಿಗಳಿಗೆ ಅಲ್ಲ, ಇವು ದೇವತೆಗಳು ಕೂಡ ಆಶ್ರಯವನ್ನು ಕೊಟ್ಟಿದೆ. ಉದಾಹರಣೆ ಯಾರಾದ್ರೂ ಹೇಳ್ತೀರಾ? ಹಿಮಾಲಯದಲ್ಲಿ ಯಾರು ವಾಸವಾಗಿದ್ರು ಇಂದ ದೇವತೆಗಳು? ಯಾರಾದ್ರೂ ಒಬ್ರು ಹೇಳಿಕ್ಕಾಗುತ್ತಾ? ಮಹಾದೇವ ಅಲ್ವಾ? ನಾವು ಕೇಳಿದ್ವಲ್ಲ, ಹಿಮಾಲಯದಲ್ಲಿ ಯಾರಿರ್ತಾರೆ? ಶಿವ. ಶಿವ ಕೂಡ ಅಲ್ಲಿ ಆಶ್ರಯವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಹೇಗೆ ಈ ಹಿಮಾಲಯ ಈ ಭೌತಿಕ ಜೀವಿಗಳಿಗೆ ಅಲ್ಲ, ದೇವತೆಗಳು ಕೂಡ ಆಶ್ರಯವನ್ನು ಕೊಡುತ್ತೆ. ಹೇಗೆ ಕೊಡುತ್ತೆ ನಾವು ನೋಡ್ಬೋದು. ಈಗಿನ ಕಾಲದಲ್ಲಿ ಈ ಏನು ಈ ಪಾಲಿಟಿಕ್ಸ್ ಅವರು, ಈ ಶಾಸಕರು, ಮಂತ್ರಿಗಳು ಅವರೆಲ್ಲ ಏನ್ ಮಾಡ್ತಾರೆ, ಒಂದು ಬಸ್ನ ಶೆಡ್ ಹಾಕ್ತಾರೆ. ಏನು ಆಶ್ರಯ ತಾಣ. ಈ ಬಸ್ಸಿನ ಆಶ್ರಯ ತಾಣವನ್ನು ನಿರ್ಮಿಸುವವರು ಸೋ ಅಂಡ್ ಸೋ ಅಂತ ಹೇಳ್ಬಿಟ್ಟು ಅವ್ರ ಪಬ್ಲಿಸಿಟಿ, ಅವ್ರ ಫೋಟೋ ಅದು ಇದೆಲ್ಲ ಹಾಕ್ತಾರೆ. ಅಲ್ಲಿ ಏನು ಆ ತಾಣ ಅವರು ಇನಾಗ್ರೇಷನ್ ಮಾಡುವಾಗ ಮಾತ್ರ ತುಂಬಾ ಸ್ವಚ್ಛವಾಗಿರುತ್ತೆ, ತುಂಬಾ ಡೆಕೋರೇಷನ್ ಮಾಡಿರ್ತಾರೆ, ಹೂವು ಎಲ್ಲ ಹಾಕಿರ್ತಾರೆ. ಆಶ್ರಯ ತಾಣವನ್ನು ನಾವು ಇವ್ರು ಮಾಡಿದೀವಿ ಅಂತ ಹೇಳ್ಬಿಟ್ಟು ಫೋಟೋ ಗಿಟ್ಟೆಲ್ಲ ಹಾಕ್ತಾರೆ. ಆದ್ರೆ 1-2 ತಿಂಗಳು ಬಿಟ್ಟು ನೋಡಿದ್ರೆ ಆ ಆಶ್ರಯ ಯಾವ ರೀತಿ ಇರುತ್ತೆ? ಎಲ್ಲ ಅಲ್ಲಿರೋ ಸೀಟು ಗಿಟುಗಳೆಲ್ಲ ಮುರಿದು ಕೊಳುಕು ತುಂಬಿರುತ್ತೆ, ಆ ತರ ಇರುತ್ತೆ. ಆದ್ರೆ ನಾವು ಇಲ್ಲಿ ವ್ಯಾಸ ಮಹರ್ಷಿಗಳು ಅಥವಾ ಹೇಗೆ ಈ ಶ್ರೀಮದ್ ಭಾಗವತಮನಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ಹಿಮಾಲಯ ಯಾವ ರೀತಿ ಇದೆ ಅಂದ್ರೆ ಅಲ್ಲಿ ಸುಂದರವಾದ ಗವಿಗಳಿದಾವೆ. ಹೇಗೆ ಈ ಋಷಿಗಳೆಲ್ಲ ತಪಸ್ಸು ಮಾಡ್ಲಿಕ್ಕೆ ಯೋಗ್ಯವಾಗಿರ್ತವೋ ಆ ರೀತಿ ಸುಂದರವಾದ ಗವಿಗಳಿದ್ದಾವೆ. ಮತ್ತೆ ರುಚಿಯಾದ ಹಣ್ಣು ಹಂಪುಗಳಿಂದ ತುಂಬಿರುವಂತಹ ಮರಗಿಡಗಳಿದ್ದಾವೆ. ಮತ್ತೆ ಪರಿಶುದ್ಧವಾದ ನೀರು. ನಾವು ಇಲ್ಲಿ ನೋಡೋದೆಲ್ಲ ನೀರು ಕೊಳಕಿನಿಂದ ಕೂಡಿರುವುದು. ನಾವು ಅದಕ್ಕೆ ಫಿಲ್ಟರ್ ಆರೋ ಏನೋ ಹಾಕೊಂಡು ಶುದ್ಧ ಮಾಡ್ಕೊಂಡು ಕುಡಿಬೇಕು. ಆದ್ರೆ ಹಿಮಾಲಯದಲ್ಲಿರುವಂತಹ ನೀರು ಹೇಗೆ ಪರಿಶುದ್ಧವಾಗಿರುತ್ತೆ ಅಂತ ಹೇಳಿದ್ರೆ, ಆ ನೀರು ಹರಿತಾ ಇದ್ರೆ ಭೂಮಿಯ ತಳ ಕಾಣ್ತದೆ. ಆ ಕಲ್ಲುಗಳು ಏನಿರ್ತವೆ, ಖನಿಜಗಳು ಅವು ಏನೇನಿರ್ತವೆ, ಅದು ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣ್ತಾ ಇರ್ತವೆ. ಆ ರೀತಿಯಾದ ಪರಿಶುದ್ಧವಾಗಿರುತ್ತೆ ಅಲ್ಲಿನ ನೀರು. ಮತ್ತೆ ಅಲ್ಲಿನ ಹಣ್ಣು ಹಂಪಲುಗಳು ಈ ಕೆಮಿಕಲ್ಸ್ ಹಾಕಿ ಹುಟ್ಟಿರಿಸುವಂತಹ ಹಣ್ಣು ಹಂಪಲುಗಳಲ್ಲ. ಏನು ಈ ಪ್ರಕೃತಿ ನ್ಯಾಚುರಲ್ ಆಗಿ ಏನ್ ಹೇಳ್ತಾರೆ, ಸ್ವಾಭಾವಿಕವಾಗಿ ಬೆಳೆದಿರುವಂತಹ ಆ ಮರ ಗಿಡಗಳಿರ್ತವೆ. ಅಲ್ಲಿರುವಂತಹ ತುಂಬಾ ರುಚಿಯಾದ ಹಣ್ಣು ಹಂಪಲುಗಳಿದ್ದಾವೆ. ಮತ್ತೆ ನೀರು ಸಿಗುತ್ತೆ.
ಮತ್ತೆ ಇನ್ನು ಏನು, ಅಲ್ಲಿ ಕೋಲ್ಡ್ಗೆ ಅದಕ್ಕಿದೆ ಎಂದು ಆರೋಗ್ಯ ಕೆಟ್ಟಿದ್ರೆ ಅಲ್ಲಿ ಔಷಧಿ ಗುಣಗಳಂತಹ ಗಿಡಗಳು ಮರಗಳು ಇದಾವೆ ಅಂತ ಹೇಳ್ತೇವೆ. ಇದಕ್ಕೆ ನಾವು ಗಮನಿಸ್ಬೋದು, ನಾವು ರಾಮಾಯಣದಲ್ಲಿ ನಾವು ಕೇಳಿದೀವಿ ಏನು, ಯಾವಾಗ ಲಕ್ಷ್ಮಣ ಮೂರ್ಛೆಯಾಗಿ ಬಿದ್ದಿರ್ತಾರ ಅವಾಗ ಹನುಮಂತ, ಭಕ್ತ ಹನುಮಂತ ಎಲ್ಲಿ ಹೋಗ್ತಾರೆ, ಹಿಮಾಲಯಕ್ಕೆ ಹೋಗಿ ಅಲ್ಲಿರುವಂತಹ ಸಂಜೀವಿನಿ ಮರವನ್ನು ತಗೊಂಡ್ತಾರ. ಸಂಜೀವಿನಿ ಗಿಡ ಗೊತ್ತಾಗ್ದಿರ ಏನ್ ಮಾಡ್ತಾರೆ, ಆ ಹಿಮಾಲಯವನ್ನೇ ತಗೊಂಡ್ಬಂದ್ಬಿಡ್ತಾರೆ ಅಲ್ವಾ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿಯಾದ ಔಷಧಿ ಗುಣಗಳೆಲ್ಲ ಗಿಡ ಮರಗಳು ಇದಾವೆ ಅಂತ. ಹಿಮಾಲಯದಲ್ಲಿ ಅಷ್ಟು ಚೆನ್ನಾಗಿರುವಂತಹ ಯೋಗ್ಯವಾದ ಸ್ಥಳವಾಗಿರುತ್ತೆ, ಅದು ಆಶ್ರಯದಾತವಾಗಿರುತ್ತೆ. ನಾವು ಆಶ್ರಯ ಅನ್ನೋ ವರ್ಡ್ ಬಂದಾಗ, ಈ ಪದ ಬಂದಾಗ ನನಗೆ ತುಂಬಾ ನಮ್ಮ ಈ ಕೃಷ್ಣ ಕಾನ್ಶಿಯಸ್ ನಲ್ಲಿ ಆಶ್ರಯ ಅಂತ ಹೇಳ್ತೀವಿ. ಏನು ಅಂತ ಹೇಳಿದ್ರೆ, ನಾವು ಪ್ರಭುಪಾದ ಆಶ್ರಯ, ಗುರು ಆಶ್ರಯ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾದ ಆಶ್ರಯ ಅಲ್ಲ. ಈ ಗುರು ಆಶ್ರಯ ಅನ್ನೋದನ್ನ ನಾವು ಒಂದು ಬಾರಿ ತೆಗೆದುಕೊಂಡ್ರೆ ನಾವೇನ್ ಫಿಕ್ಸ್ ಆಗ್ಬೋದು, ನಮ್ಗೆ ಒಂದು ಗೋಲೋಕದಲ್ಲಿ ನಮ್ಗೆ ಒಂದು ಪ್ಲೇಸ್ ಸಿಕ್ಕಿದೆ ಅಂತೇಳಿ, ಅಂದ್ರೆ ಒಂದು ಸ್ಥಳ ನಮ್ಗೆ ಕನ್ಫರ್ಮ್ ಆಗಿದೆ ಅಂತೇಳಿ ಅಲ್ವಾ. ಆ ರೀತಿಯಾದ ಆಶ್ರಯವನ್ನು ಕೊಡುವಂತವರು ಗುರುಗಳು. ಒಂದು ಹಾಡಿದ ಪುರಂದರದಾಸರು, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಅಂದ್ರೆ ಗುರುವಿನಲ್ಲಿ ಆಶ್ರಯವನ್ನು ಪಡೆಯುವ ತನಕ ನಮಗೆ ಮುಕ್ತಿ ಅನ್ನೋದು ದೊರೆಯುವುದಿಲ್ಲ ಅಂತ ಹೇಳಿ ಪುರಂದರದಾಸರು ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರಲ್ಲ ನಮ್ಮ ಆಚಾರ್ಯರು. ತುಂಬಾ ಆಶ್ರಯ, ಗುರುವಿನ ಆಶ್ರಯ. ನಾವು ಅದಕ್ಕೆ ಪ್ರೊಟೆಕ್ಷನ್ ಕೊಡುವಂತಹ ಎಲ್ಲವನ್ನು ಫಾಲೋ ಮಾಡ್ಬೇಕು. ನಮ್ಗೆ ಇಸ್ಕಾನ್ ನಲ್ಲಿ ತುಂಬಾ ಕಷ್ಟವಾದ ಏನು ನಿಯಮಗಳನ್ನು ಕೊಟ್ಟಿಲ್ಲ, ನಮ್ಗೆ ಕೊಟ್ಟಿರೋದು ತುಂಬಾ ಸುಲಭವಾದ ನಿಯಮಗಳು. ಏನು, ಜಪವನ್ನು ಮಾಡಬೇಕು, ಇಷ್ಟ ರೌಂಡ್ಸ್ ಜಪವನ್ನು ಮಾಡಬೇಕು, ಮತ್ತೆ 4 ನಿಯಮಗಳನ್ನು ಪಾಲಿಸ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಅದನ್ನ ಪಾಲಿಸ್ತಾ ಇದ್ರೆ ನಮ್ಗೆ ಗುರುವಿನ ಆಶ್ರಯ ಅಥವಾ ಗುರುವಿನ ದೀಕ್ಷೆ ಇವೆಲ್ಲ ಸಿಗುತ್ತೆ. ಇದು ಹಿಮಾಲಯದಂತ ಆಶ್ರಯವನ್ನು ಹೋಲಿಸ್ತಾ ಇದ್ದಾರೆ ಇಲ್ಲಿ. ಯಾರಿಗೆ? ಪರೀಕ್ಷಿತ ಮಹಾರಾಜ ಹಿಮಾಲಯದಂತೆ ಆಶ್ರಯವನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ತಿತಿಕ್ಷವೋ ವಸುಧಾ ಸೌ ಅಂತ ಹೇಳ್ತಾರೆ. ತಿತಿಕ್ಷ ಅಂದ್ರೆ ಏನಂದ್ರೆ ಸಹನಾಶೀಲನೆ. ಅದಕ್ಕೆ ಭೂಮಿಗೆ, ಪೃಥ್ವಿಗೆ ಹೋಲಿಸ್ತಾ ಇದ್ದಾರೆ ಇಲ್ಲಿ ಬ್ರಾಹ್ಮಣರು. ಅವರು ಎಷ್ಟು ಸಹನಾಶೀಲನು ಅಂತ ಹೇಳಿದ್ರೆ, ವಸುಧಾ ಇವ ಅಂದ್ರೆ ಭೂಮಿಯ ರೀತಿ ಅವನು ಸಹನಾಶೀಲಿಯಾಗಿದ್ದಾನೆ. ಏಕೆ ಇಲ್ಲಿ ಭೂಮಿಗೆ ಕಂಪೇರ್ ಮಾಡ್ತಾ ಇದ್ದಾರೆ, ಏಕೆ ಅವ್ರಿಗೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಗಮನಿಸ್ಬೋದು, ನಾವು ಈಗಿನ ದಿನಗಳಲ್ಲೂ ಕೂಡ ಗಮನಿಸ್ಬೋದು, ಭೂಮಿಯಲ್ಲಿ ಎಂತಹ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಈ ವಿಜ್ಞಾನಿಗಳು ಏನೋ ತುಂಬಾ ದೊಡ್ಡ ಸಾಧನೆ ಮಾಡಿರುತ್ತೆ, ಅವರ ಅಣ್ವಾಸ್ತ್ರಗಳನ್ನು ಭೂಮಿಯ ಅಡಿಗಳಲ್ಲಿ ಅಂದ್ರೆ ಅದನ್ನ ಸ್ಫೋಟಗೊಳಿಸೋದಕ್ಕೋಸ್ಕರ ಈ ಅಣ್ವಾಸ್ತ್ರಗಳನ್ನೆಲ್ಲ ಭೂಮಿಯಲ್ಲಿ ಇದ್ ಮಾಡ್ತಾ ಇದ್ರೆ, ಅದನ್ನ ಭೂಮಿ ತಾಯಿ ತಡ್ಕೊಳ್ತಾ ಇದೆ, ಸಹನಾಶೀಲೆಯಿಂದ ತಡ್ಕೊಳ್ತಾ ಇದೆ. ಮತ್ತೆ ನೋಡಿ, ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರು ನಮ್ಮ ಮಲಮೂತ್ರಗಳನ್ನು ಕೂಡ ನಾವು ಈ ಭೂಮಿ ಮೇಲೆನೆ ಬಿಡ್ತೀವಿ, ಅದನ್ನು ಕೂಡ ಭೂಮಿ ತಾಯಿ ಸಹಿಸ್ಕೊಳ್ಳುತ್ತೆ. ಮತ್ತೆ ಗಣಿಗಳನ್ನು ಕೊರಿತಾ ಇದ್ದಾರೆ. ಏನಕ್ಕೆ? ಈ ಖನಿಜಗಳನ್ನು ತೆಗೆಯೋದಕ್ಕೋಸ್ಕರ ಗಣಿಗಳನ್ನು ಕೊರಿತಾ ಇದ್ದಾರೆ. ಈ ಗಣಿಗಳನ್ನು ಕೊರಿಯುವಾಗ ಅದ್ ನಾವು ಯೋಚನೆ ಮಾಡೋದಿಲ್ಲ. ಈ ಸೈಂಟಿಸ್ಟ್ಗಳು ಅಥವಾ ಯಾರು ಈ ಗಣಿಗಳನ್ನು ಕೊರಿತಾ ಇದ್ದಾರೆ ಅವ್ರು ಯೋಚನೆ ಮಾಡೋದಿಲ್ಲ, ಆ ಗಣಿಯಲ್ಲಿ ಆ ಚಿನ್ನವನ್ನೇ ಆಗಲಿ, ಬೆಳ್ಳಿಯನ್ನೇ ಆಗಲಿ, ಕಬ್ಬಿಣವನ್ನೇ ಆಗಲಿ, ಈ ಕೋಲ್ ಅಂತ ಹೇಳ್ತಾರೆ ಅದನ್ನೇ ಆಗ್ಲಿ, ಅದನ್ನೇ ಅಲ್ಲಿ ಇಟ್ಟವರು ಯಾರು? ಆದ್ರೆ ಭಗವಂತನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಅವರ ಸೆನ್ಸ್ ಗ್ರಾಟಿಫಿಕೇಶನ್, ಅವರ ಏನು ಆಸೆಗಳನ್ನು ತೀರ್ಸ್ಕೊಳ್ಳೋದಕ್ಕೋಸ್ಕರ, ಅವರ ಸಂಪಾದನೆ ಮಾಡೋದಕ್ಕೋಸ್ಕರ ಅದು ಗಣಿಗಳನ್ನು ಕೂಡ ಕೊರಿತಾರೆ. ಇದನ್ನೆಲ್ಲನೂ ಭೂಮಿ ತಾಯಿ ಸಹಿಸ್ಕೊಳ್ಳುತ್ತೆ.
ಸಹನಾಶೀಲ ಅಂತ ಇರುತ್ತೆ. ಅದಕ್ಕೆ ಇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಪರೀಕ್ಷಿತ ಮಹಾರಾಜ ಅವರು ಬಹಳ ಸಹಿಷ್ಣುಶೀಲರು. ಯಾವ ರೀತಿಯಾದ ಅಪರಾಧಗಳು ಮಾಡಿದ್ರು ಕೂಡ ಶಿಕ್ಷೆಯನ್ನು ಕೊಡ್ತಾ ಇದ್ರು ಕೂಡ ಇಮ್ಮಿಡಿಯೇಟ್ ಅವ್ರಿಗೆ ಶರಣಾಗತಿಯನ್ನು ಕೊಡ್ತಿದ್ರೆ ಅವ್ರು ಇಮ್ಮಿಡಿಯೇಟ್ ಶ್ರಮ ಬೀಳ್ತಾರೆ. ನಾವು ಉದಾಹರಣೆಗೆ ನೋಡಬಹುದು, ಹೇಗೆ ಕಲ್ಕಿ ಮಹಾರಾಜ ಕಲಿಪುರುಷ ಅವರು ಹೇಗೆ ಅಧರ್ಮದಿಂದ ಈ ಗೋವನ್ನು ಶಿಕ್ಷಿಸ್ತಾ ಇರ್ತಾನೆ, ಅವರ ಕಾಲುಗಳನ್ನ ಕಡಿತಾ ಇರ್ತಾರೆ. ಆವಾಗ ಅದನ್ನ ನೋಡಿ ಇಮ್ಮಿಡಿಯೇಟ್ ಅವ್ರಿಗೆ ಶಿಕ್ಷೆಯನ್ನು ಕೊಡ್ತಾರೆ, ಅವರನ್ನ ಬಂಧಿಸ್ತಾರೆ. ಬಂಧಿಸಿ ಇನ್ನೇನು ಅವ್ರಿಗೆ ವಧಿಸ್ಬೇಕು. ಆವಾಗ ಅವರು ಶರಣಾಗತಿಯನ್ನು ಎದುರಿಸ್ನ ಇಮ್ಮಿಡಿಯೇಟ್ ಕ್ಷಮೆ ಮಾಡ್ತಾರೆ. ಇದನ್ನ ನಾವು ಪರೀಕ್ಷಿತ ಮಹಾರಾಜನಲ್ಲಿ ಆ ಗುಣಗಳನ್ನು ನಾವು ನೋಡ್ಬೋದು. ಅದೇ ರೀತಿ ಇಲ್ಲಿ ಭೂಮಿ ತಾಯಿಗೆ ಹೋಲಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಸಹಿಷ್ಣು ತಾಳ್ಮೆಯುಳ್ಳವನು, ಪಿತರವು ತಂದೆ ತಾಯಿಯರ ಹಾಗೆ. ತಂದೆ ತಾಯಿಯರಿಗೆ ಹಾಗೆ ಯಾರು ತುಂಬಾ ತಾಳ್ಮೆಯುಳ್ಳವನಾಗಿರ್ತಾರೆ. ಹೇಗೆ ಅಂತ ಹೇಳಿದ್ರೆ, ಈ ಮಕ್ಕಳು ಹುಟ್ಟಿದಾಗಿನಿಂದ ಬೆಳೆದುವರೆಗೂ ಅವ್ರು ಎಷ್ಟೋ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಕೆಲವೊಂದು ತಂದೆ ತಾಯಿಗೆ ಇಷ್ಟ ಆಗೋದಿಲ್ಲ. ಈಗಿನ ಕಾಲದಲ್ಲಿ ಅದು ಸರ್ವೇ ಕಾಮನ್ ಆಗ್ಬಿಟ್ಟಿದೆ ಅನ್ಸುತ್ತೆ. ನ್ಯೂಸ್ ಪೇಪರ್ ಎಲ್ಲ ನೋಡಿದ್ರೆ ತಂದೆ ತಾಯಿಯನ್ನು ಕೊಂದಂತಹ ಮಕ್ಕಳು ಅಂತಿದೆ. ಎಷ್ಟು ನೋವಾಗುತ್ತಲ್ಲ. ಎತ್ತು ಬೆಳೆಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲವನ್ನು ಕೊಟ್ಟಂತಹ ತಂದೆ ತಾಯಿಯರನ್ನು ಕೂಡ ಕೊಂದು ಬಿಡ್ತಾರೆ. ಆದ್ರೆ ಇಲ್ಲಿ ಹೇಗೆ ತಂದೆ ತಾಯಿರು ಎಷ್ಟು ಕಷ್ಟ ಕೊಟ್ರ ಕೂಡ ಅವರು ತಾಳ್ಮೆಯಿಂದ ಇರ್ತಾರೆ, ಅವರು ಸಹಿಸ್ಕೊಳ್ತಾರೆ. ಯಾವಾಗನು ಅವರ ಮಕ್ಕಳ ಉದ್ಧಾರವನ್ನೇ ನೋಡ್ತಾ ಇರ್ತಾರೆ. ಇವಾಗ ನೋಡಿ, ಕೆಲವೊಂದು ತಂದೆಯರು ತುಂಬಾ ಸಿಂಪಲ್ ಆದ ಕೆಲಸದಲ್ಲಿ ಇರ್ತಾರೆ. ಆದ್ರೆ ಅವರ ಮಕ್ಕಳಿಗೆ ಒಳ್ಳೆ ಒಳ್ಳೆ ಸ್ಕೂಲ್ಗಳಿಗೆ ಕಳಿಸ್ಬೇಕು, ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಕೊಡಬೇಕು, ಒಳ್ಳೆ ಒಂದು ಪದಾರ್ಥವನ್ನು ಕೊಡಬೇಕು ಅವ್ರಿಗೆ ತಿನ್ನೋದಕ್ಕೆ ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರ ಮಕ್ಕಳು ಚೆನ್ನಾಗಿ ಓದಿಲ್ಲ, ಅವರು ಕೆಟ್ಟು ನೇಮ್ ತಂದ್ರು ಕೂಡ ಅದನ್ನ ಸಹಿಸ್ಕೊಳ್ತಾರೆ, ಸ್ವಲ್ಪ ಬುದ್ಧಿವಾದ ಹೇಳ್ತಾರೆ, ಮತ್ತೆ ಅವ್ರಿಗೆ ಕೊಡ್ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಕೊಡ್ತಾರೆ. ಆ ರೀತಿಯಾದ ತಂದೆ ತಾಯಿಗಳಿಗೆ ಇಲ್ಲಿ ಪರೀಕ್ಷಿತ ಮಹಾರಾಜನ್ಗೆ ಹೋಲಿಸ್ತಾ ಇದ್ದಾರೆ. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ, ಇಲ್ಲಿ 4 ಗುಣಗಳು ಪರೀಕ್ಷಿತ ಮಹಾರಾಜ, ಇದು ತುಂಬಾ ಇಂಪಾರ್ಟೆಂಟ್ ಅದು ಗುಣಗಳು. ಇನ್ನು ಮುಂದಿನ ಶ್ಲೋಕದಲ್ಲೂ ಕೂಡ ಹೇಳ್ತಾರೆ, ಪರೀಕ್ಷಿತ ಮಹಾರಾಜ ನಾರಾಯಣನಕ್ಕೂ ಹೋಲಿಸ್ತಾರೆ. ಅದು ಮುಂದಿನ ಶ್ಲೋಕದಲ್ಲಿ ನಾವು ತಿಳ್ಕೋಬಹುದು. ಅದ್ರ ಬಗ್ಗೆ ಸುಗುಣಮಯಿ ಮಾತಾಜಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದ್ರಲ್ಲಿ ನಮ್ಗೆ ಈ ಶ್ಲೋಕದಲ್ಲಿ 4 ಗುಣಗಳನ್ನು ಹೇಳಿದ್ರು. ಮೃಗೇಂದ್ರ ಇವ ವಿಕ್ರಾಂತೋ ನಿಷೇವ್ಯೋ ವಿಮವಾನಿವಹ ತಿತಿಕ್ಷುವ ವಸುಧಾ ಇವ ಅಸೌ ಸಹಿಷ್ಣು ಪಿತರೌ ಇವ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಶತ್ರುಗಳಿಗೆ ಸಿಂಹನ ಹಾಗೆ ಇರ್ತಾನೆ, ಮತ್ತೆ ಆಶ್ರಯದಾತ ಹಿಮಾಲಯದ ಹಾಗೆ ಇರ್ತಾನೆ, ಮತ್ತೆ ತಿತಿಕ್ಷುವು ಅಂದ್ರೆ ಸಹನಾಶೀಲನು, ಹೀಗೆ ಭೂಮಿಯರ ತರ ಸಹನಾಶೀಲನು ಆಗಿರ್ತಾನೆ, ಮತ್ತೆ ತಂದೆ ತಾಯಿಯಾಗೆ ಸಹಿಷ್ಣುತೆಯಿಂದ ಕೂಡಿರ್ತಾರೆ ಅನ್ನೋದನ್ನ ಈ ಶ್ಲೋಕದಲ್ಲಿ ನಾವು ತಿಳ್ಕೋಬಹುದು. ನಾನು ಇನ್ನೊಂದು ಲೆಕ್ಚರ್ ಎಲ್ಲ ಕೇಳ್ತಾ ಇದ್ದೆ, ಅಲ್ಲಿ ಗುರು ಗೋವಿಂದ ಪ್ರಭು ಅನ್ಸುತ್ತೆ, ಅವರು ಹೇಳ್ತಾ ಇದ್ರು, ಹೀಗೆ ಪ್ರಭುಪಾದರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಈ ಕೃಷ್ಣ ಕಾನ್ಶಿಯಸ್ ನಲ್ಲಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ಪ್ರಚಾರ ಕಾರ್ಯದಲ್ಲಿ ಸಿಂಹನ ಆಗಿರಬೇಕು, ಮತ್ತೆ ಡಿವೋಟಿಸ್ ಜೊತೆ ಅಂದ್ರೆ ಭಕ್ತರ ಜೊತೆ ಏನು ಇಲ್ಲಿ ಹೇಳಿದ್ರು, ಭಕ್ತರ ಜೊತೆ ಕುರಿಯಾಗಿರಬೇಕು ಅಂತ ಹೇಳ್ತಾರೆ. ಪ್ರಭುಪಾದರಲ್ಲಿ ಹೇಳ್ತಾರೆ, ಮನೆಯಲ್ಲಿ ಕುರಿಯಾಗಿದ್ದು ಬೇಟೆಯಲ್ಲಿ ಸಿಂಹವಾಗಿರಬೇಕು. ಅಂದ್ರೆ ನಮ್ಮ ಕಾರ್ಯ ನಮ್ಮ ಪ್ರಚಾರ ಕಾರ್ಯದಲ್ಲಿ ಸಿಂಹನ ಆಗಿರಬೇಕು ಅಂತ ಹೇಳಿದ್ರೆ, ಏನು ಅವ್ರನ್ನ ಒಡೆದು ಬಡಿದು ಹೇಳ್ಕೊಳ್ಳುವಂಥದ್ದಲ್ಲ. ಅಂದ್ರೆ ನಮ್ಗೆ ಅಷ್ಟು ಎಂಥಿಯಾಸಿಸ್ಟಿಕ್ ಇರಬೇಕು. ಯಾರೇ ಆ ಭಕ್ತರನ್ನು ಕಂಡರೂ ಕೂಡ ಅವರು ಸಿಂಹದ ರೀತಿ ಅವರಿಗೆ ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಅವ್ರಿಗೆ ಅರ್ಥವಾಗುವಂತವಾಗಿ ಹೇಳಿ ಅವರನ್ನು ಕೂಡ ಭಕ್ತರನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಮನೆಯಲ್ಲಿ ಅಥವಾ ಭಕ್ತರ ಜೊತೆ ನಾವು ಮೇಕೆಯ ರೀತಿ ಅಥವಾ ಕುರಿಯ ರೀತಿ ತುಂಬಾ ತಾಳ್ಮೆಯಿಂದ ಅವರು ಹೇಳ್ಕೊಳ್ಳುವಂತಹ
ಇನ್ಸ್ಟ್ರಕ್ಷನ್ ಕೇಳಿಸ್ಕೋಬೇಕು, ಅದನ್ನ ಆ ರೀತಿ ಇರಬೇಕು ಅಂತೇಳಿ ಪ್ರಭುಪಾದರು ಹೇಳ್ತಾರೆ. ಇಲ್ಲಿಗೆ ನಾನು ಈ ಶ್ಲೋಕದ ಅರ್ಥವನ್ನ ಮುಗಿಸ್ತೀನಿ. ಈ 4 ಗುಣಗಳನ್ನ ಪರೀಕ್ಷಿತ ಮಹಾರಾಜಲ್ಲಿ ಮುಂದೆ ಭವಿಷ್ಯದಲ್ಲಿ ಕಾಣಬಹುದು ಅಂತ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ. ನಿಮ್ಗೆ ಯಾರಾದ್ರೂ ಏನಾದ್ರೂ ಹೇಳುವುದಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನನ್ನ ಪದಗಳಿಂದ ಯಾರಿಗಾದ್ರೂ ಮನಸ್ಸಿಗೆ ಬೇಜಾರಾಗಿದ್ರೆ ಕ್ಷಮೆ ಇರಲಿ. ಮತ್ತೆ ಈ ಪ್ರವಚನದಿಂದ ನಿಮ್ಗೆ ಏನಾದ್ರೂ ಒಳ್ಳೇದು ಅನ್ನೋದು ಅನ್ಸಿದ್ರೆ ಅದು ನಮ್ಮ ಗುರು ಮತ್ತೆ ಶಿಕ್ಷಾ ಗುರುಗಳ ಕೃಪೆಯಿಂದ ಮಾತ್ರ ಸಿಕ್ಕಿದೆ ಅಂತ ತಿಳಿಸ್ಕೊಳ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಬಹಳ ಚೆನ್ನಾಗಿ ಹೇಳಿದ್ರು ಪ್ರಭು. ವೆರಿ ವಂಡರ್ಫುಲ್ ಕ್ಲಾಸ್. ಹೌ the parents can tolerate the mischievous acts of the children. The same way how Parikshit Maharaj has also got wonderful qualities of their parents, Pandavas. Anyway, some more things are there I like to share. Maybe we will wait for the participants if they have any sharings. Hare Krishna. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ್ ಪ್ರಭು. Radha Krishna Prabhu respond. ಹರೇ ಕೃಷ್ಣ ಮಾಜಿ. ಪ್ರಭು, ಇವಾಗ ತುಂಬಾ ಚೆನ್ನಾಗಿತ್ತು ಪ್ರಭು ಕ್ಲಾಸ್. ಪೇರೆಂಟ್ಸ್ ಬಗ್ಗೆ ಎಲ್ಲ ಹೇಳಿದ್ದು, ಭವಿಷ್ಯದ್ದು ಮಗುಗೆ ನಾವು ಹಂಗೆ ನಿರ್ಧಾರ ಮಾಡಿರ್ತೀವಲ್ವಾ ಪ್ರಭು. ಚೆನ್ನಾಗಿತ್ತು ಪ್ರಭು ಕ್ಲಾಸ್. ಈಗ ಪ್ರಭು ಇವಾಗ ನಾವು ಗುರು ಮಹಾರಾಜ್ ಇದಾರೆ ನಮ್ಗೆ, ಮತ್ತೆ ಪ್ರಭುಪಾದ ಇದಾರೆ. ನಾವ್ ಯಾರನ್ನ ಬೇಡ್ಬೇಕು ಪ್ರಭು? ಗುರು ಮಹಾರಾಜ್ನ ಬೇಡ್ಬೇಕು, ಪ್ರಭುಪಾದ್ನ ಬೇಡ್ಬೇಕು ಪ್ರಭು? ಮಾತಾಜಿ, ಯಾರು ಕಮ್ಮಿ ಇಲ್ಲ, ಯಾರು ಜಾಸ್ತಿ ಇಲ್ಲ ಅಂತಲ್ಲ ಮೈಂಡ್ ಅಲ್ಲಿ ನಾವು ಇದ್ ಮಾಡೋದಲ್ಲ ಮಾತಾಜಿ. ನಮ್ಗೆ ಪ್ರಭುಪಾದರು ನಾವು ಬೇಡುವಾಗ ಪ್ರಭುಪಾದರು ಅವ್ರು ಆನ್ಸರ್ ಮಾಡ್ತಾರೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಆದ್ರಿಂದನೇ ನಮ್ಮ ಶಾಸ್ತ್ರಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಲಿವಿಂಗ್ ಗುರು ಇರ್ಬೇಕು ಅಂತ ಹೇಳ್ತಾರೆ. ಆ ಲಿವಿಂಗ್ ಗುರು ಇದ್ದಾಗ ಏನಾಗುತ್ತೆ, ನಾವು ಪ್ರಶ್ನೆಗಳನ್ನಾಗಿ ನಾವು ಪ್ರಯತ್ನಗಳಿದ್ದಾಗ ಅವ್ರು ರೆಸ್ಪಾಂಡ್ ಮಾಡ್ತಾರೆ, ನಮ್ಗೆ ಕೊಡ್ತಾರೆ. ನಮ್ಗೆ ಡೈರೆಕ್ಟ್ ಆಗಿ ಪ್ರಭುಪಾದರಾಗ್ಲಿ ಗುರುಗಳಿಗೆ ಸಿಗ್ಲಿಲ್ಲ ಅಂದ್ರೆ ಶಿಕ್ಷಾ ಗುರುಗಳನ್ನ ಇರ್ತಾರೆ, ಅವರು ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಗುರುಗಳನ್ನ. ಅವರು ನಮ್ಗೆ ಆ ರೀತಿಯಾದ ಪ್ರಶ್ನೆಗಳನ್ನು ಮಾಡಿದಾಗ ಅಥವಾ ಅವ್ರಿಗೆ ಪ್ರಾರ್ಥನೆಗಳನ್ನು ಮಾಡಿದಾಗ, ಪ್ರಾರ್ಥನೆ ಮುಖಾಂತರ ಅಂದ್ರೆ ನೀವು ಹೇಳಿದ ಕ್ವಶನ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಕೃಷ್ಣರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಯಾವುದೇ ಪ್ರಶ್ನೆಗಳನ್ನು ಅಥವಾ ಪ್ರಾರ್ಥನೆಗಳನ್ನು ಮಾಡುವಾಗ ನಮ್ಮ ಭಾವನೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಅದು ತುಂಬಾ ಏನು ಸಹನಶೀಲವಾಗಿ ಅಥವಾ ಹಂಬಲ್ನೆಸ್ ಅಂತ ಹೇಳ್ತಾರೆ. ಆ ಮುಖಾಂತರ ನಾವು ಕೇಳಿದಾಗ ಅದಕ್ಕೆ ಯೋಗ್ಯತವಾದ ಕರೆಕ್ಟ್ ಆದ ನಮ್ಗೆ ಆನ್ಸರ್ ಸಿಗುತ್ತೆ ಮಾತಾಜಿ. ನಮ್ಮ ಪ್ರಾರ್ಥನೆಗಳು ಕೂಡ ಅದೇ ರೀತಿ ಇರಬೇಕು ಮಾತಾಜಿ. ಹರೇ ಕೃಷ್ಣ ಪ್ರಭು. Nice answer Guru. Very nicely you have explained. Perfect answer. So living Guru irbeku. So we need to first worship living Guru. So by singing Samsaradava, Sri Guru Charana Padma, and we should have a full faith in Guru first. Living Guru, not the Paramaguru. Paramaguru is in Golak Vrindavan. So living Guru is in still Bhulaka. We need to get connected through our Guru Maharaj. In Guru Maharaj representatives also there, like Shiksha Guru, as Prabhu rightly said. Very good, Prabhu. Anybody else? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭು. ತುಂಬಾ ಜಾತಕ ಫಲವನ್ನು ಹೇಗೆ ನೋಡ್ತಾ ಇದ್ರು ಮಗು ಇದ್ದು ಅಂತ ಹೇಳಿದ್ರಿ ಪ್ರಭು. ನೀವು ಹೇಗೆ ಮೃಗೇಂದ್ರ ಕಾಡಿನ ರಾಜ ಹೇಗಿರ್ತಾನೋ ಹಾಗೆ ಯುಧಿಷ್ಠಿರ ಮಹಾರಾಜ ಇಡೀ ವಿಶ್ವಕ್ಕೆ ರಾಜ ಆಗಿದ್ದ, ಹಾಗೆ ಪರೀಕ್ಷಿತ್ ಮಹಾರಾಜನು ಅದೇ ತರ ಆಗ್ತಾನೆ ಅಂತೇಳಿ ಈ ಇದರಲ್ಲಿ ಜಾತಕ ಫಲದಲ್ಲಿ ಹೇಳಿರ್ತಾರೆ ಅಂತ ಹೇಳಿದ್ರಿ ಪ್ರಭು. ಹಾಗೆ ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. Anybody else? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ದಂಡವತ್ ಪ್ರಣಾಮ್ ಪ್ರಭು. ದಂಡವತ್ ಪ್ರಣಾಮ್. ಹೇಳಿ ಪ್ರಭು. ತುಂಬಾ ಚೆನ್ನಾಗಿತ್ತು ನೀವು ಹೇಳಿದ್ದೆಲ್ಲ. ನನ್ ಪ್ರಶ್ನೆ ಎಷ್ಟರ ಮಟ್ಟಿಗೆ ಕರೆಕ್ಟ್ ಇದೆಯೋ ನನಗೆ ಗೊತ್ತಿಲ್ಲ ಪ್ರಭು. ಒಂದು ಪ್ರಶ್ನೆ ಕೇಳ್ತೀನಿ ಪ್ರಭು.
ಪರೀಕ್ಷಿತ್ ಮಹಾರಾಜ್ಗೆ ಎಷ್ಟು ಗುಣ ಇದೆ ಅಂತ ಎಲ್ಲ ಹೋಲಿಸಿ ಎಲ್ಲ ಹೇಳಿದ್ರಿ. ಮತ್ತೆ ಪರೀಕ್ಷಿತ್ ಮಹಾರಾಜ್ ಯಾಕೆ ಪ್ರಭು ಋಷಿಮುನಿಗೆ ಆ ಸತ್ತಿದ ಹಾವು ಎತ್ತಿ ಬಿಸಾಗಿತ್ತು, ನೀರಿನ ದಾಹಕ್ಕೋಸ್ಕರ ಎತ್ತಿ ಬಿಸಾಗಿತ್ತು, ಅದಕ್ಕೆ ಶಾಪ ಕೊಟ್ಟಿದ್ದು ಅವರು ಅವ್ರ ಮಗ. ಏನಕ್ಕೆ ಪ್ರಭು ಅಷ್ಟು ಗುಣ ಇತ್ತು ಅಂತ ಹೇಳಿದ್ರಲ್ಲ, ಮತ್ತೆ ಇದು ಏನಕ್ಕೆ ಹೀಗೆ ಮಾಡಿದ್ರು ಪ್ರಭು? ಮಾತಾಜಿ, ಒಂದ್ ರೀತಿ ಹೇಳ್ಬೇಕಂದ್ರೆ ಇದನ್ನ ಕೃಷ್ಣ ಲೀಲೆಯಲ್ಲಿ ಒಂದು ಪಾಠ ಅಂತ ಕೂಡ ತಿಳ್ಕೊಬಹುದು. ಯಾಕಂದ್ರೆ ನೆಕ್ಸ್ಟ್ ಕಲಿಪುರುಷ ಬರ್ಬೇಕು ಅನ್ನೋದು ಕೃಷ್ಣನ ಒಂದು ಲೀಲೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆಲ್ಲ ಗುಣ ಇದೆ. ಮತ್ತೆ ಇನ್ನೊಂದು ನಾವು ಈ ಶ್ರೀಮದ್ ಭಾಗವತಮಲ್ಲಿ ನಾವು ಓದಬಹುದು. ಏನ್ ಹೇಳ್ತಾರೆ ಅಂದ್ರೆ ಆ ಶಾಪವನ್ನ ಹಿಮ್ಮೆಟ್ಟುವಂತಹ ಶಕ್ತಿ ಕೂಡ ಪರೀಕ್ಷಿತ್ ಮಹಾರಾಜರಿಗಿತ್ತು. ಅಂದ್ರೆ ಆ ಶಾಪವನ್ನು ತಗೋಬೇಕು ಅಂತಾನೆ ಇರ್ಲಿಲ್ಲ. ಆದ್ರೆ ಅವ್ರು ಏನ್ ಮಾಡಿದ್ರು, ಆ 7 ದಿನದಲ್ಲಿ ಸಾಯ್ತೀನಿ ಅಂತ ತಕ್ಷಣ ಅವ್ರು ಏನ್ ತಗೊಂಡ್ರು, ಫಸ್ಟ್ ಭಗವದ್ಧಾಮಗೆ ಹೋಗುವಂತಹ ರೀತಿ ಯಾವುದು ಅಂತ ತಿಳ್ಕೊಂಡ್ರು. ಅಲ್ಲಿ ಕೃಷ್ಣನ ಒಂದು ಪಾಠ ಮಾತಾಜಿ ಅಷ್ಟೇ. ಅಲ್ಲಿ ಅವ್ರ ಗುಣಗಳು ಹೇಗಿತ್ತು ಅಂತ ಹೇಳಿದ್ರೆ ಆ ಶಾಪವನ್ನು ತಗೊಳ್ಳುವಂತಹ ಕಾರ್ಯವೇ ಇಲ್ಲ. ಆ ಶಾಪವನ್ನು ಕೂಡ ಹಿಮ್ಮಟ್ಟಬಹುದು ಅವರು. ಇಮಿಡಿಯೇಟು ಆ ಶೃಂಗಿನ ಕೂಡ ಸಾಯಿಸುವಂತ ಶಕ್ತಿ ಪರೀಕ್ಷಿತ ಮಹಾರಾಜರಿಗಿದೆ. ಆದ್ರೆ ಅವರು ಅದು ಅಕ್ಸೆಪ್ಟ್ ಮಾಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಅವರ ತಾಳ್ಮೆ, ಏನ್ ಹೇಳ್ತೀವಿ ನಾವು ಗುಣಗಳಲ್ಲಿ ಏನ್ ಹೇಳ್ತೀವಿ, ತಾಳ್ಮೆ, ಇದು ಭಗವಂತ ನನಗೆ ಕೊಟ್ಟುವಂತಹ ಒಂದು ಏನು ಎಚ್ಚರಿಕೆ. ಇನ್ನು 7 ದಿನದಲ್ಲಿ ನೀನ್ ಹೋಗ್ತೀಯ ಅನ್ನೋ ಒಂದು ಎಚ್ಚರಿಕೆ ಅಂತ ಕೂಡ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಆ 7 ದಿನದಲ್ಲಿ ಏನು ಮಾಡ್ಬೇಕು ಅನ್ನೋದು ಯೋಚನೆ ಮಾಡಿದ್ರೆ ಹೊರತು ಆ ಶಾಪದಿಂದ ಅವರು ವಿಚಲಿತರಾಗಿಲ್ಲ. ಮಾತಾಜಿ, ಇದು ಆನ್ಸರ್ ಕರೆಕ್ಟ್ ಅಂದ್ಕೊಳ್ತೀನಿ. ಎಕ್ಸಾಕ್ಟ್ಲಿ ಇಲ್ಲಾಂದ್ರೆ ಇವತ್ತು ಭಾಗವತ ನಾವೆಲ್ಲ ಡಿಸ್ಕಸ್ ಮಾಡಕ್ ಆಗಲ್ಲ ಮಾತಾಜಿ. So because of Parikshit Maharaj, we are hearing Srimad Bhagavatam, and this is what the Supreme Lord's plan. Okay, nice answer. Thank you Prabhu. Thank you Prabhu. Hare Krishna. So this is the beauty of Nityam Bhagavata Sevaya. And somehow or the other, if we have so many works and we are getting busy, but we are neglecting Srimad Bhagavatam, means we will not be enlightened. Now you see, in spite of our busy, we are still there to read and hear. Today, like Radhakrishna Premamaya Prabhu, he would have studied a lot, he would have spent so much time, he would have kept aside other works. He has dedicatedly given Srimad Bhagavatam class. Like that, all the speakers, if they can dedicate, and this is the purificatory process, we will be very, very happy. So we thank Srivas Krishna Chaitanya Prabhu for giving this model for us. Okay, I'll stop the recording. Anybody else?